ಅಪಾನ್ ಟೈಮ್ ಮತ್ತೆ ಇವಾಗ್ಲೂ ನಮ್ಮನ್ನ ಗೂಬೆ ಅಂತ ಒಬ್ರಲ್ಲ ಒಬ್ರು ಬೈತಾನೆ ಇರ್ತಾರೆ. ಬಹುಶಃ ಅದು ನಮ್ಮ ವ್ಯಕ್ತಿತ್ವಕ್ಕೆ ಮಾಡೋ ಅವಮಾನ ಅಂತ ಖಂಡಿತ ಭಾವಿಸ್ದೆ ಡೆವಲಪ್ತಲಿದೆ. ಯಾಕಂದ್ರೆ ಆ ಥರದ ಘನ ಫೀಲ್ ಕೊಡೋ ಗೂಬೆ ಒಂದಿದೆ. ಹೆಸರು ಯುರೇಷಿಯನ್ ಈಗಲ್ ಔಲ್. ಜಗತ್ತಿನ 2ನೇ ಅತಿದೊಡ್ಡ ಸೌಂದರ್ಯ ಭರಿತ ಅತ್ಯಾಕರ್ಷಕ ಗೂಬೆ. ಮೊದಲ ಸ್ಥಾನ ಬ್ಲಾಕಿನ್ಸ್ಟನ್ ಫಿಶ್ ಔಲ್ ಕಿತ್ಕೊಂಡಿದೆ. ಇದೀಜಲ ಈ ಈಗಲ್ ಔಲ್ 3 ಅಡಿ ತನಕ ನಿಲ್ಲುತ್ತೆ. 7 ಅಡಿ ಅಗಲದಷ್ಟು ಗಾಂಭೀರ್ಯದ ರೆಕ್ಕೆ ಬಡಿಯುತ್ತೆ. ಹಾರೋ ಸದ್ದು ಕೇಳ್ತಿರೋ ಥರದ ಪುಕ್ಕ ಕಡಿವೆ. ಹಾಗಾಗಿ ಬೇಟೆಗೆ ಇದು ಬರ್ತಿರೋದು ಗೊತ್ತಾಗಲ್ಲ, ಯಾವುದು ಬಿಸಾಕುತ್ತೆ. ಇನ್ನ ತನ್ನ ಕಾಲಿನ ಗ್ರಿಪ್ ಸ್ಟ್ರೆಂತ್ ಆಲ್ಮೋಸ್ಟ್ ಒಂದು ಕರಡಿಯ ಬೈಟ್ ಫೋರ್ಸ್ ಅಷ್ಟಿದೆ. ನಮ್ ತಲೆ ಒಂದೇ ಹಿಡಿತಕ್ಕೆ ಕಿಚ್ಕ ಪಚ್ಕ ಆಗೋದು ಫಿಕ್ಸು. ನೈಟ್ ವಿಷನ್ ದೃಷ್ಟಿಕೋನ ಇರೋದ್ರಿಂದ ರಾತ್ರಿ ಹೊತ್ತಿನ ಕಾರ್ಯಾಚರಣೆ ಹೆಚ್ಚು. ಯಾರಾದ್ರೂ ನಿಮ್ಮನ್ನ ಗೂಬೆ ಕಣ್ಣೋಣೆ ಅಂದ್ರೆ ಖುಷಿ ಪಡಿ. ಮತ್ತೆ ಇದು ಬೇಟೆ ಆಡೋದು ಕುರಿ, ಜಿಂಕೆ, ನರಿ, ಮುಳ್ಹಂದಿ, ಕೆಲವೊಮ್ಮೆ ಮಕ್ಕಳನ್ನ, ಹೆಚ್ಚಾಗಿ ತಮ್ಮ ಆಜನ್ಮ ಶತ್ರು ಇತರ ಹದ್ದಿಗಳನ್ನ ಬೇಟೆ ಆಡೋದು. ಯಾಕಂದ್ರೆ ಇದಕ್ಕೆ ಕಾಂಪಿಟೇಷನ್ ಅಂದ್ರೆ ಆಗಲ್ಲ. ಇದೊಂದೇ ಅಲ್ಲ, ಬೇರೆ ಜಾತಿಯ ಗೂಬೆ, ಫ್ಯಾಲ್ಕನ್ಗಳು ತಮ್ಮ ಮೆನು ಲಿಸ್ಟ್ನಲ್ಲಿದೆ. ಒಂದ್ ಝೂನಲ್ಲಿ ಇದನ್ನ ಮತ್ತೆ ಗೋಲ್ಡನ್ ಈಗಲ್ನ ಒಂದೇ ಕೇಜ್ ನಲ್ಲಿಟ್ಟು ಅಕ್ಷಮ್ಯ ಅಪರಾಧ ಮಾಡಾಕಿದ್ರು. ಆ ಝೂ ಕೀಪರ್ ತಲೆ ಮೇಲೆ ಹೊಡಿಬೇಕಿತ್ತು. ನಕ್ಕನ್ ಇದು ಹದ್ದಿನ ಮೂಳೆಗಳನ್ನ ಬಿಟ್ಟು ಮಿಕ್ಕೇನು ಉಳಿಸಿಲ್ಲ. ಮೂಳೆ ಅಂದಾಗ ಏನ್ಪಾಯ್ತು? ಏ ಬಾಯ್ ಬಾಯ್ಲಿ, ನಿನ್ ಬಗ್ಗೆ ಹೇಳ್ಬೇಕು.